ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಏನಂದರೆ ವಿಷಯ, ನಮ್ಮ ದೇಶದೊಳಗೆ ನಮ್ಮ ರಾಜ್ಯದೊಳಗೆ ಆಗುತ್ತಿರುವ ಒಂದು ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ಏನಂದರೆ, ಒಂದು ಸ್ಥಳ, ಆ ಸ್ಥಳದ ಬಗ್ಗೆನೇ ಹೇಳ್ಕೊಲ್ಲ. ನನಗೆ ಅದ್ರ ಬಗ್ಗೆ ಹೇಳ್ಕೋಷ್ಟು ಇದು ಇಲ್ಲ ನಾನೀಗ. ಆದರೆ ಆ ಸ್ಥಳದಲ್ಲಿ ಮಾತಾಡ್ತಕ್ಕಂಥ ಇಬ್ಬರ ವ್ಯಕ್ತಿ ಡಿಫ್ರೆನ್ಸ್ ಹೇಳ್ತೀನಿ. ಒಬ್ಬ ವ್ಯಕ್ತಿ ಮತ್ತು ಇಬ್ಬರು ಒಂದೇ ಥರ ಕೆಲಸ ಮಾಡುವರು. ದೇಶ ಸೇವೆ, ರಾಜ್ಯ ಸೇವೆಗಳೇ ಅವರನ್ನು ಜನಗಳಿಂದ ಹರಿಸಿ ಅವರನ್ನು ಅಲ್ಲಿ ಕಳಿಸಿರುತ್ತೆ. ಆದರೆ ಒಬ್ಬ ವ್ಯಕ್ತಿ ಜನಗಳ ಕಷ್ಟ, ರೈತರ ಕಷ್ಟ ಮತ್ತು ನ್ಯಾಯ ದೊರಕಿಸಲು ಕೇಳ್ತಾನೆ. ಅದು ಹಿಂದೆ 50-60 ವರ್ಷಗಳ ಹಿಂದೆಯೇ ಕೇಳ್ತಾ ಬಂದರೂ ಇನ್ನೂವರೆಗೂ ಆಗಿಲ್ಲ. ಇನ್ನು ಮುಂದೆ 50-60 ವರ್ಷ ಆದರೂ ಅದು ಆಗಲ್ಲ ಅನ್ನಿಸ್ತದೆ. ಆದರೆ ಒಬ್ಬ ರಾಜಕಾರಣಿ ವ್ಯಕ್ತಿ, ಅವರ ಹೆಸರು ತಗೊಲ್ಲ, ತಮ್ಮ ಕುಟುಂಬಕ್ಕೆ ಈಗ ತಾನೇ RCB ಮ್ಯಾಚ್ IPL ಸ್ಟಾರ್ಟ್ ಆಗಿದೆ. ಅವರು ಟಿಕೆಟನ್ನು ಕೇಳ್ತಾರೆ, ನಮಗೆ ನೋಡೋದಕ್ಕೆ ಟಿಕೆಟ್ ಕೊಡಿ ಅಂತ. ಆ ಕೆಲಸ ಅದೇ ಸ್ಥಳದಲ್ಲೇ ಆಗಿರುತ್ತೆ. ಆ ಮೊದಲ ವ್ಯಕ್ತಿ ಏನೇನಿಲ್ಲ, ಅವನು ಅದೇ ಸ್ಥಳದಲ್ಲಿ ಕೇಳಿರ್ತಾನೆ. ಆದರೆ ಆ ಸ್ಥಳದಲ್ಲಿ ಆ ಕೆಲಸ ಆಗಿರಲ್ಲ. ಈ ವ್ಯಕ್ತಿ ಇನ್ನೂ ಅದೇ ಸ್ಥಳದಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿರ್ತಾನೆ. ಆದರೆ ಈ ಕೆಲಸ 2 ದಿನದಲ್ಲಿ ಆಗುತ್ತೆ. ಈ 2 ದಿನದಲ್ಲಾದರೆ ಅವನು ಈಗ 2 ದಿನದಲ್ಲಿ ಆಗೋ ಕೆಲಸ ಅವನು ಕೇಳಿದ್ದು 60 ವರ್ಷವಾದರೂ ಆಗಿರ್ತಿಲ್ಲ. ನಾಳೆ ಇದೇ ವ್ಯಕ್ತಿ ನಮಗೆ ಒಂದು ಪ್ರೈವೇಟ್ ಜೆಟ್ ಬೇಕಾಗಿದೆ, ವಿಮಾನ ಬೇಕಾಗಿದೆ, ಹೆಲಿಕಾಪ್ಟರ್ ಬೇಕಾಗಿದೆ, ಅದಕ್ಕೂ ಒಪ್ಪಿಕೊಳ್ಳುತ್ತೆ. ನನ್ನ ಮಗನಿಗೆ ಸೀಟ್ ಬೇಕಾಗಿದೆ ಫ್ರೀಯಾಗಿ ಅಂದರೆ ಅದಕ್ಕೂ ಒಪ್ಪಿಕೊಳ್ಳುತ್ತೆ. 2 ದಿನದ ಕೆಲಸ ಆಗುತ್ತೆ, ಮುಗಿಸ್ಕೊಡುತ್ತೆ ಸರ್ಕಾರ. ನಾಳೆ ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ ಒಂದು ಪ್ರೈವೇಟ್ ಮನೆ ಬೇಕಾಗಿದೆ, ಒಂದು ಇದನ್ನು ಸೈಟ್ ಕಟ್ಟೋಕ್ಕೆ ನಮಗೆ ಎಲ್ಲಾರು ಒಂದು ಫ್ರೀಯಾಗಿ ಜಾಗ ಕೊಡಿಸಿ ಅಂದರೆ ಅದು 2 ದಿನದಲ್ಲಿ ಆಗುತ್ತೆ. ಆದರೆ ರೈತರ ಕಷ್ಟ, ಬೆಲೆ ನ್ಯಾಯ, ಒಂದು ಬೆಲೆ ನಿಗದಿಗಾಗಿ ಯಾರೇ ಕೇಳಿದ್ರು ಆ ಕೆಲಸ ಇನ್ನೂವರೆಗೆ ಆಗಲ್ಲ, ಇನ್ನು ಮುಂದೂ ಆಗಲ್ಲ. ನಮ್ಮ ಜನ ಅವ್ರನ್ನ ನಮಗಾಗಿ ಮಾಡ್ತಾ ತಿಳ್ಕೊಂಡಿರ್ತಾರೆ. ಆದರೆ ಸರ್ಕಾರ ಅವ್ರಿಗಾಗೆ ಇದೆ ಅಂದರೆ ಇದು ನಮ್ಮ ನಶೀಬು, ಏನು ಮಾಡೋಕ್ಕಾಗಲ್ಲ. ಎಲ್ಲ ನೀವು ಯಾವ ರೀತಿ ಆರಿಸ್ತಿದ್ದೀರ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರುಗಳಿಗೆ 2 ಲಕ್ಷ ಮೇಲಿದ್ದು ಒಂದು ಟಿಕೆಟ್ ತೊಗೊಳ್ಳೋಕ್ಕೂ ಇಲ್ಲ ಅಂದಮೇಲೆ ಜನಗಳ ಮಧ್ಯೆ ಕೂಳೋಕ್ಕೂ ಅವ್ರಿಗೆ ಇದಾಗ್ತಾಯಿದೆ ಅಂದರೆ ಯೋಚನೆ ಮಾಡಿ. ನೀವು ಹಾರಿಸಿದಂಥ ವ್ಯಕ್ತಿ ಯಾವ ಮಟ್ಟಕ್ಕೆ, ನಿಮ್ಮನ್ನು ಯಾವ ತಳಕ್ಕೆ ತುಳಿದು ಅವನು ಫ್ರೀಯಾಗಿ ಹೋಗ್ತಾ ಇದ್ದಾನೆ. ತನ್ನ ಮಕ್ಕಳಿಗೆ ಫ್ರೀಯಾಗಿ ಸೀಟ್ ಬೇಕು, ತನಗೆ ಫ್ರೀಯಾಗಿ ಸೈಟ್ ಬೇಕು, ತನಗೆ ಪ್ರೈವೇಟಾಗಿ ಗಾಡಿ ಬೇಕು, ಎಲ್ಲ ಕೊಡೋದು 2 ದಿನದಲ್ಲಿ ಕೆಲಸ ಆಗುತ್ತೆ. ಅದೇ ಸ್ಥಳದಲ್ಲಿ ಕೇಳಿರ್ತಾನೆ, ಅದೇ 2 ದಿನದಲ್ಲಿ ಕೆಲಸ ಕ್ಲಿಯರ್ ಆಗುತ್ತೆ. ಇನ್ನೊಬ್ಬ ವ್ಯಕ್ತಿ ಅದೇ ಸ್ಥಳದಲ್ಲಿ ರೈತರ ಬಗ್ಗೆ, ಉದ್ಯೋಗಿಗಳ ಬಗ್ಗೆ, ಕಾರ್ಮಿಕರ ಬಗ್ಗೆ, ಬಡವರ ಬಗ್ಗೆ ಕೇಳಿದರೆ ಅದು 50-60 ವರ್ಷದಿಂದ ಆಗಲ್ಲ. ಇದೇ ಸರ್ಕಾರ, ಇದೇ ದೇಶ, ಇದೇ ರಾಜ್ಯ. ಇಲ್ಲಿ ಯಾವ್ರಿಗೆ ನ್ಯಾಯ ಇಲ್ಲ, ಅವರಿಗೆ ನ್ಯಾಯ. ಇಲ್ಲಿ ನಮ್ಮಗಳಿಗೆ ನ್ಯಾಯ ಇಲ್ಲ ಅಂದಮೇಲೆ ಅವರಿಗೆ ನ್ಯಾಯ ಇದೆ. ಸರ್ಕಾರನೂ ಅವ್ರಿಗೇ ಇದೆ ಅನ್ನತ್ತೆ ಅಂದಮೇಲೆ ನಾವು ಇಲ್ಲೇನು ಮಾಡೋಕ್ಕಲ್ಲ. ಏನಿಲ್ಲ, ಎಲೆಕ್ಷನ್ ಬಂದಾಗೊಮ್ಮೆ ಹೊತ್ತಿ ಮಗ್ಳು ಸರಿಬಿಡೋದು ಅಷ್ಟೇ. ಇಲ್ಲಿ ಕೇಳೋರು ಇಲ್ಲ, ಹೇಳೋರಿಲ್ಲ. ಸರ್ಕಾರಿ ಆಸ್ಪತ್ರೆಯನ್ನೇ ಖಾಸಗಿ ಆಸ್ಪತ್ರೆಯಾಗಿ ಮಾಡುವ ಜನಗಳಿದ್ದಾರೆ. ಈ ಆಂಬ್ಯುಲೆನ್ಸ್ ಫ್ರೀ ಅಂತಾರೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಬೇಕಂದರೆ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ರೈತ, ಜೈ ಕರ್ನಾಟಕ, ಜೈ ನಿಮ್ಮೆಲ್ಲ.